ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಏನ್ ಬೇರೆ, ಅವನಿಗಿಂತ ಬಲಿಷ್ಠನು ಅಂದ್ರೆ ಘಟಸರ್ಪನ ಒಂದು ಸೈನ್ಯ ಇದೆ. ಆ ಸೈನ್ಯದಲ್ಲಿ ಆ ಸರ್ಪನ ಎಂಬುವಂತ ಆ ಅಪವಾದಿ, ಆ ಕೆಂಪಾದ ಘಟಸರ್ಪನು ತನ್ನಲ್ಲಿರುವಂತಹ ಆ ಸೈನ್ಯದಲ್ಲಿ ಒಬ್ಬನನ್ನು ಕಳಿಸ್ತಾನೆ, ಹೋಗಿ ಆತನನ್ನು ಜಯಿಸಿ ಬಾ ಅಂತ. ಆದರೆ ಅವನಿಗಿಂತ ಬಲಿಷ್ಠನು ಈ ಭಕ್ತನಾಗಿದ್ದಾನಲ್ಲ, ಸರ್ವಾಯುಧಗಳನ್ನು ಧರಿಸಿಕೊಂಡಿರುವ ಈ ಭಕ್ತನನ್ನು ಸೋಲಿಸುವುದಕ್ಕೆ ಇವನ್ ಕೆಪಾಸಿಟಿಗಿಂತ ಮೀರಾದವನು. ಅಂದ್ರೆ ಶತ್ರುವಿಗೆ ನಾವು ಯಾವತ್ತು ಶತ್ರುನ ವೀಕ್ ಅಂತ ತಿಳ್ಕೊಬಾರ್ದು. ನಮ್ಮ ಶತ್ರು ಇದನ್ನಲ್ಲ, ಆತನನ್ನು ನಾವು ಯಾವತ್ತು ಬಲಹೀನನೆಂದು ಎಣಿಸಬಾರ್ದು. ಆತನು ಬಲಿಷ್ಠನು. ಲೋಕದಲ್ಲಿರೋರ್ಗಿಂತ ನಮ್ಮಲ್ಲಿರೋರು ಹೆಚ್ಚವರಾಗಿದ್ದಾರೆ ಪ್ರೇರೆ. ಆದ್ರೂ ನಾನು ಹೇಳೋದೇನೆಂದ್ರೆ, ನಮ್ಮ ಶತ್ರು ಆಗಿರುವಂತಹ ಆ ಸೈತನನ್ನು ಯಾವತ್ತು ನಾವು ವೀಕ್ ಆಗಿ ಆತನನ್ನು ಆಲೋಚನೆ ಮಾಡಬಾರ್ದು ಪ್ರೇರೆ. ಆತನು ಭಯಂಕರವಾದಂತ ಟ್ಯಾಲೆಂಟೆಡ್ ಇರುವಂತ ಯೂನಿವರ್ಸಲ್ ವಿಲನ್. ಆತನು ಸಾಮಾನ್ಯವಾದ ಘಟಸರ್ಪನಲ್ಲ. ಆತನು ಪ್ರಪಂಚವನ್ನು ನುಂಗಿರುವ ಆತನು. ಇನ್ನೆಂತ ದೊಡ್ಡ ಹಾವಿರ್ಬೋದು ಆತನು ಪ್ರೇರೆ.